Hi students, welcome to SPK English Academy. I am Sarana Basappa, working as English teacher in Government Adarsh Vidyalaya, Baswan Bhagavadi, Vijaypur district. Today I am doing this video on the prose A Tea from Assam. So only 1 marks, 1 question is allotted on this lesson in the blueprint. So that's why I have set very important and most likely 21 marks questions on this lesson. You have to focus on this lesson only for 1 marks question purpose. Don't see for any type of question. If you are watching my channel the first time, students, subscribe to my channel and like the video and share this video to your friends. Then sharing and liking my video makes me and inspire me to make more videos to help you in the preparation for the annual examination. If you follow my videos and watch my videos continuously, you will score 120 plus marks in the first language English. It is my promise. Last year, many students scored 120 plus who followed my channel. Let me discuss the questions. The first question is that which state did Pranjol belong to? Pranjol ಯಾವ ರಾಜ್ಯಕ್ಕೆ ಸಂಬಂಧಿಸಿದ್ದಾನೆ? Answer: Pranjol belonged to Assam, a northeastern state of India. Question number 2. What was Pranjol's father? Pranjol's father ಏನಿದ್ದ ಅಂತ. Pranjol's father was the manager of a tea garden in Upper Assam. Question number 3. When was tea drunk first in China? ಚೀನಾದಲ್ಲಿ ಮೊದಲ ಬಾರಿಗೆ ಟೀಯನ್ನು ಯಾವಾಗ ಕುಡಿದರು ಅಂತ. Tea was first drunk in China 2700 BC. Question number 4. Where was Pranjal's father tea estate situated? Pranjal's father ಅವರ tea estate ಎಲ್ಲಿತ್ತು ಅಂತ. Answer: it was situated at ದೇಕಿಯಾಭರಿ ಅಂತಕ್ಕಂಥ ಪ್ಲೇಸಲ್ಲಿ ಅವರ ತಂದೆಯ ಅಂದರೆ ಪೆಂಜೋಲಸ್ ತಂದೆಯವರ ಟಿ ಎಸ್ಟೇಟ್ ಇತ್ತು ಅಂತ. ಕ್ವೆಶ್ಚನ್ ನಂಬರ್ 5. ವೈ ಡಿಡ್ ಬೋಧಿಧರ್ಮ ಕಟ್ ಆಫ್ ಹೀಸ್ ಐಲಿಡ್ಸ್? ಬೋಧಿಧರ್ಮ ತನ್ನ ಐಲಿಡ್ಸ್ ಅನ್ನ ಕಣ್ಣಿನ ರೆಪ್ಪೆಗಳನ್ನು ಏಕೆ ಕತ್ತರಿಸಿದ ಅಂತ. ಬೋಧಿಧರ್ಮ ಕಟ್ ಆಫ್ ಹೀಸ್ ಐಲಿಡ್ಸ್ ಬಿಕಾಸ್ he felt sleepy during meditation. ಧ್ಯಾನ ಮಾಡುವಾಗ ಅವನಿಗೆ ನಿದ್ದೆ ಬಂದಂಗಾಯ್ತಂತ, ಅದಕ್ಕೆ ಅವನ್ನ ಕಣ್ಣಿನ ರೆಪ್ಪೆಗಳನ್ನು ಕತ್ತರಿಸಿದ ಅಂತ. ಕ್ವೆಶ್ಚನ್ ನಂಬರ್ 6. ಹೂ ವಾಸ್ ಬೋಧಿಧರ್ಮ? ಬೋಧಿಧರ್ಮ ಅಂದ್ರೆ ಯಾರು ಅಂತ. ಆನ್ ಏನ್ಸಿಯಂಟ್ ಬುದ್ಧಿಸ್ಟ್ ascetic, ಪ್ರಾಚೀನ ಬೌದ್ಧರ ಸನ್ಯಾಸಿ ಅಂತ. 7. How did the tiny tea plants and the sturdy shade trees move amidst the orderly rows of bushes? ಅಸ್ಸಾಂನಲ್ಲಿ ಈ ಚಿಕ್ಕವಾಗಿರ್ತಕ್ಕಂಥ ಟೀ ಪ್ಲಾಂಟ್ಸ್ಗಳು ಹಾಗೆ ಅವುಗಳಲ್ಲಿ ಆ ಪ್ಲಾಂಟೇಶನ್ಗಳಲ್ಲಿರ್ತಕ್ಕಂಥ ದೊಡ್ಡದಾಗಿರ್ತಕ್ಕಂಥ ನೆರಳಿನ ಗಿಡಗಳು ಈ ಸಾಲಾಗಿ ಕ್ರಮವಾಗಿರ್ತಕ್ಕಂಥ ಈ ಬುಷಸ್ಗಳ ಸಾಲಿನಲ್ಲಿ ಹೇಗೆ ಕಾಣ್ತಿದ್ದು ಮೂವ್ ಆಗ್ತಿದ್ದು ಅಂತ ಕೇಳ್ತಾರೆ ಅವರು. ಅಂದರೆ ಡಾಲ್ ಲೈಕ್ ಫಿಗರ್ಸ್, ಒಂದು ಗೊಂಬೆ ಚಿತ್ರದ ಹಾಗೆ ಕಾಣ್ತಿದ್ದು ಅಂತ ಹೇಳ್ತಾನೆ. ಕ್ವೆಶ್ಚನ್ ನಂಬರ್ 8. ವಿಚ್ ಸ್ಟೇಟ್ ಹ್ಯಾಸ್ ದ ಲಾರ್ಜೆಸ್ಟ್ ಕಾನ್ಸಂಟ್ರೇಷನ್ ಆಫ್ ಪ್ಲಾಂಟೇಶನ್ ಇನ್ ದ ವರ್ಲ್ಡ್? ಆಸಾಂ ಅಂದರೆ ಅತಿ ಹೆಚ್ಚು ಈ ಟೀ ಪ್ಲಾಂಟೇಶನ್ಗಳನ್ನು ಪ್ರಪಂಚದಲ್ಲಿ ಯಾವ ರಾಜ್ಯ ಹೊಂದಿದೆ ಅಂತ ಕೇಳಿದರೆ ಅದು ಆಸಾಂ. ಕ್ವೆಶ್ಚನ್ ನಂಬರ್ 9. ಹೂ ಯೂಸ್ ಟು ಬಾಯ್ಲ್ ದ ವಾಟರ್ ಬಿಫೋರ್ ಡ್ರಿಂಕಿಂಗ್? ಕುಡಿಯುವುದಕ್ಕಿಂತ ಮೊದಲು ನೀರನ್ನು ಯಾರು ಕಾಯಿಸುತ್ತಿದ್ದರು ಅಂತ. ಆನ್ಸರ್: ಚೈನೀಸ್ ಎಂಪರರ್. 10.
How many tea plants did grow out of eyelids? ಆ ಐಲಿಡ್ಸ್ಗಳಿಂದ ಎಷ್ಟು ಟೀ ಪ್ಲಾಂಟ್ಸ್ಗಳು ಸಸಿಗಳು ಹುಟ್ಕೊಂಡು ಅಂತ ಕೇಳ್ತಾರೆ. 10 tea plants. Spelling is mistake here. PLANTS. Spelling mistake is there. 10 tea plants. 11. When was tea come to Europe? ಯುರೋಪ್ ಖಂಡಕ್ಕೆ ಟೀ ಯಾವಾಗ ಬಂತು, ಯಾವಾಗ ಪರಿಚಯಿಸಲ್ಪಡ್ತು ಅಂತಂದರೆ 16th century, 16ನೇ ಶತಮಾನದಲ್ಲಿ. 12. What was tea drunk? What was tea drunk more than as beverages? ಮೆಡಿಸಿನ್ ಅಂದರೆ ಪಾನೀಯ. ಟೀಯನ್ನು ಪಾನೀಯವಾಗಿ ಕುಡಿಯುವುದಕ್ಕಿಂತ ಹೆಚ್ಚಿಗೆ ಏನಂತ ಕುಡಿದ್ರು ಯುರೋಪ್ನಲ್ಲಿ ಅಂತ ಕೇಳಿದ್ದಾರೆ. ಅದನ್ನು ಮೆಡಿಸಿನ್ ಅಂತ ಕುಡಿದ್ರು, ಔಷಧಿ ಅಂತ. ಕ್ವಶನ್ ನಂಬರ್ 13. ವೇರ್ ಡಿಡ್ ದ 2 ಬಾಯ್ಸ್ ಗೆಟ್ ಡೌನ್ ಆರ್ ಡಿ ಬೋರ್ಡ್ ದ ಟ್ರೈನ್? ಪ್ರಂಜಲ್ ಮತ್ತು ರಜ್ವೀರ್ ಇಬ್ಬರು ಹುಡುಗರು ಟ್ರೈನನ್ನು ಎಲ್ಲಿ ಇಳಿದುಕೊಂಡ್ರು ಅಂತ. ಅಟ್ ಮರಿಯಾನಿ ಜಂಕ್ಷನ್. 14. ಹೂ ವರ್ ವೇಟಿಂಗ್ ಫಾರ್ ದ ಬಾಯ್ಸ್ ಇನ್ ದ ಜಂಕ್ಷನ್? ಆ ಜಂಕ್ಷನ್ನಲ್ಲಿ, ಮರಿಯಾನಿ ಜಂಕ್ಷನ್ನಲ್ಲಿ ಪ್ರಂಜಲ್ ಮತ್ತು ರಜ್ವೀರ್ನನ್ನು ಕರೆದುಕೊಂಡು ಹೋಗಲು ಯಾರು ವೇಟ್ ಮಾಡ್ತಾ ಇದ್ರು, ಕಾಯ್ತಾ ಇದ್ರು ಅಂತ. ಆನ್ಸರ್ ಪ್ರಂಜಲ್ ಪ್ಯಾರೆಂಟ್ಸ್. 15. ಹೂ ವಾಸ್ ಪ್ರಂಜಲ್ಸ್ ಫಾದರ್? ಪ್ರಂಜಲ್ಸ್ ಫಾದರ್ ಯಾರು? ಮಿಸ್ಟರ್ ಬರ್ವಾ. ಮಿಸ್ಟರ್ ಬರ್ವಾ ಅನ್ನೋರು ಪ್ರಂಜಲ್ಸ್ ಅವರ ಫಾದರ್. 16. ವೇ ಡಿಡ್ ದ ಟೀ ಪ್ಲಕರ್ಸ್ ಕಲೆಕ್ಟ್ ದ ನ್ಯೂಲಿ ಸ್ಪ್ರೌಟೆಡ್ ಲೀವ್ಸ್? ಆ ಟೀ, ಹೊಸದಾಗಿ ಚಿಗುರಿದಂಥ ಟೀ ಎಲೆಗಳನ್ನು, ಚಾದ ಎಲೆಗಳನ್ನು ಅವರು ಆ ಕಡಿಯುವವರು, ಆ ಎಲೆಗಳನ್ನು ಕತ್ತರಿಸುವವರು ಎಲ್ಲಿ ಸಂಗ್ರಹಿಸಿಕೊಳ್ತಿದ್ರು ಅಂತ ಕೇಳಿದ್ದಾರೆ. ಇನ್ ದಟ್ ಬಂಬೂ ಬಾಸ್ಕೆಟ್ ಅಂತ, ಬಿದಿರಿಂದ ಮಾಡಿರ್ತಕ್ಕಂಥ ಬಾಸ್ಕೆಟ್ಗಳಲ್ಲಿ ಕಲೆಕ್ಟ್ ಮಾಡ್ತಾ ಇದ್ರು ಅವರು. ವೈ ಡಿಡ್ ಪ್ರಂಜಲ್ಸ್ ಫಾದರ್ ಸ್ಲೋ ಡೌನ್ ದ ಕಾರ್ ಆನ್ ದ ವೇ? ಅಂದರೆ ಪ್ರಂಜಲ್ಸ್ ಫಾದರು ಮನೆಗೆ ಹೋಗುವಾಗ ಕಾರನ್ನು ಏಕೆ ಸ್ಲೋ ಮಾಡಿದ್ರು ಅಂತ ಕೇಳ್ತಾರೆ. ಅಂದರೆ ಟು ಆಲೋ ಎ ಟ್ರ್ಯಾಕ್ಟರ್ ಪುಲ್ಲಿಂಗ್ ಎ ಟ್ರೇಲರ್ ಲೋಡ್ ಆಫ್ ಟೀ ಲೀವ್ಸ್ ಟು ಪಾಸ್. ಕ್ವಶನ್ ನಂಬರ್ 18. ಹೌ ಲಾಂಗ್ ಡಸ್ ದ ಸೆಕೆಂಡ್ ಫ್ಲಶ್ ಆರ್ ಸ್ಪ್ರೌಟಿಂಗ್ ಸೀಸನ್ ಲಾಸ್ಟ್? ಈ ಸೆಕೆಂಡ್ ಫ್ಲಶ್ ಅಥವಾ ಎರಡನೇ ಟೀ ಎಲೆಗಳ ಚಿಗುರುವಿಕೆ ಎಲ್ಲಿಂದ ಎಲ್ಲಿವರೆಗೆ ಇರ್ತದೆ ಅಂತ ಕೇಳಿದ್ದಾರೆ. ಫ್ರಾಮ್ ಮೇ ಟು ಜುಲೈ. 19. ಹೂ ವಾಸ್ ಮಿಸ್ಟರ್ ಬರ್ವಾ? ಈ ಮಿಸ್ಟರ್ ಬರ್ವಾ ಅಂದರೆ ಈ ಪ್ರಂಜೋಲರ ತಂದೆ ಏನಿದ್ರು ಅಂತ, ಏನು ಕೆಲಸ ಮಾಡ್ತಿದ್ರು ಅಂತ. ದ ಫಾದರ್ ಆಫ್ ಪ್ರಂಜಲ್ಸ್. ಹೂ ವಾಸ್ ಮಿಸ್ಟರ್ ಬರ್ವಾ ಅಂದರೆ ಮಿಸ್ಟರ್ ಬರ್ವಾ ವಾಸ್ ಪ್ರಂಜಲ್ಸ್ ಫಾದರ್ ಆ್ಯಂಡ್ ದ ಮ್ಯಾನೇಜರ್ ಆಫ್ ಟೀ ಎಸ್ಟೇಟ್ ಆಫ್ ದೇಕಿಯಾಬರಿ. ಎರಡರಲ್ಲಿ ಒಂದು ಬರೆದ್ರು ಸರಿ. ಅಕಾರ್ಡಿಂಗ್ ಟು ರಜ್ವೀರ್, ಹೌ ಮಚ್ ಟೀ ಈಸ್ ಡ್ರಂಕ್ ಎವ್ರಿ ಡೇ ಇನ್ ದ ವರ್ಲ್ಡ್? ಈ ರಜ್ವೀರ್ನ ಪ್ರಕಾರ ಪ್ರತಿದಿನ ಪ್ರಪಂಚದಲ್ಲಿ ಎಷ್ಟು ಟೀ ಕುಡಿಯಲ್ಪಡ್ತದೆ ಅಂತ. 80 crore cups. 80 crore cups ಟೀಯನ್ನು ಕುಡಿತಾರೆ ಪ್ರತಿದಿನ ಅಂತೇಳಿ ಹೇಳ್ತಾರೆ. ಸೊ ಸ್ಟೂಡೆಂಟ್ಸ್, ಐ ಆಮ್ ಎಂಡಿಂಗ್ ದಿಸ್ ವಿಡಿಯೋ. I will meet you again with another video. Watch this video from beginning to end without any skip. It will definitely help you to score more in the exam and prepare well for the next coming examination. So keep in touch with me. I will do all the videos up to the examination, last day of your examination. Thank you for watching the video.